ನಮಸ್ಕಾರ ವೀಕ್ಷಕರೇ, ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೀವೇನಾದರೂ ರೈತರಾಗಿದ್ದರೆ ಈ ಒಂದು ಸ್ಕೀಮ್ನ ಮುಖಾಂತರ 10,000 ಹಣವನ್ನು ಪಡಿಬಹುದು. ಸೊ ಈ ಒಂದು ಸ್ಕೀಮನ್ನು ರಾಜ್ಯ ಸರ್ಕಾರದವರು ಜಾರಿ ಮಾಡಿರುವಂಥದ್ದು. ಈ ಒಂದು ಸ್ಕೀಮ್ನ ಮುಖಾಂತರ ನಿಮಗೆ 10,000 ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರದ ಒಂದು ರೈತರಿಗೆ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯ ಹೆಸರೇನು, ಈ ಒಂದು ಯೋಜನೆಯಲ್ಲಿ ಹೇಗೆ ಹಣವನ್ನು ನಾವು ಪಡಿಬೇಕು, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಇನ್ನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ, ಮತ್ತು ಇದನ್ನು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ, ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಮೊದಲೇದಾಗಿ ನೀವು ಏನು ಮಾಡಬೇಕಂದ್ರೆ, ನೀವು ಏನು ಮಾಡಬೇಡಿ, ನಾನು ಹೇಳುವ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಿ. ಸೊ ಅದರಿಂದ ನಿಮಗೆಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ ಆಟೋಮೆಟಿಕ್ ಆಗಿ. ನೀವೇನು ಮಾಡಬೇಡಿ, ನಿಮ್ಮ ಮೊಬೈಲ್ನಲ್ಲಿಯೇ ಅಥವಾ ಗೂಗಲ್ ಅಥವಾ ಕ್ರೋಮ್ನಲ್ಲಿಯೇ ನೀವು ಏನು ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ ಒಂದು ಪಾಟೀಲ್ ಕಂಪ್ಯೂಟರ್ ಅಂತ .in ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ, ಈ ಥರ ಒಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಸರ್ಚ್ ಮಾಡಿದ ತಕ್ಷಣ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ಪಾಟೀಲ್ ಕಂಪ್ಯೂಟರ್ಸ್ .in ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಫ್ರಂಟ್ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಆರ್ಟಿಕಲು, ಸೊ ಇದೇ ಒಂದು ಆರ್ಟಿಕಲ್ ಅದು. ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಆರ್ಟಿಕಲ್ ಇದೆ ನೋಡಿ, ಇಲ್ಲಿ ಇನ್ನೇನು ಕೊಟ್ಟಿದ್ದಾರೆ. ಇದು ಇದರ ಒಂದು ಯೋಜನೆ ಹೆಸರೇನೆಂದರೆ ರೈತ ಸಿರಿ ಯೋಜನೆ ಅಂತ ಇದೆ. ಸೊ ಈ ಒಂದು ಯೋಜನೆ ಮುಖಾಂತರ ನೀವು 10,000 ರೂಪಾಯಿ ಹಣವನ್ನು ಪಡಿಬಹುದು. ಓಕೆ, ಸೊ 10,000 ರೂಪಾಯಿ ಹಣವನ್ನು ಯಾವ ರೀತಿಯಾಗಿ ಪಡಿಬಹುದು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಸಹಾಯಧನ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇದನ್ನು 2 ಕಂತು ವೈಸ್ ಕೊಡ್ತಾ ಇದ್ದಾರೆ. ಒಮ್ಮೆಲೆ 10,000 ರೂಪಾಯಿ ಬರಲ್ಲ ನಿಮಗೆ, ಒಮ್ಮೆ 2 ಕಂತು ವೈಸು ಬರುತ್ತೆ. ಒಮ್ಮೆ ಏನು ಮಾಡ್ತಾರೆ ಅಂದರೆ 6,000 ಅಮೌಂಟ್ ಹಾಕ್ತಾರೆ. ಏನು, ಒಂದು 6,000 ಅಮೌಂಟ್ ಹಾಕಿದ್ರೆ ಎರಡನೇ ಕಂತು ಏನಾಗುತ್ತೆ, 30 ದಿನಗಳ ನಂತರ ಏನಾಗುತ್ತೆ, ನಿಮಗೆ 4,000 ರೂಪಾಯಿ ಅಮೌಂಟ್ ಬರುತ್ತೆ. ಓಕೆ, ಒಂದನೇ ಕಂತು 6,000 ರೂಪಾಯಿ ಬಂದರೆ ಎರಡನೇ ಕಂತು 4,000 ರೂಪಾಯಿ ಅಮೌಂಟ್ ಬರುತ್ತೆ. ಈ ರೀತಿ ಈ ಒಂದು ರೂಲ್ಸ್ ಇದೆ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಅಮೌಂಟು ಈ ರೀತಿ ಡಿವೈಡ್ ಆಗಿ 2 ಕಂತುಗಳ ಮುಖಾಂತರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರತಿ ಫಲಾನುಭವಿಗಳಿಗೆ ಗರಿಷ್ಠ 2 ಹೆಕ್ಟರ್ಗೆ ಮಾತ್ರ ಸೀಮಿತವಾಗುವಂಥ ಪ್ರೋತ್ಸಾಹಧನ ನೀಡಲಾಗುವುದು. ಅಂದರೆ ನಿಮ್ದು ಎಷ್ಟೇ ಹೊಲ ಇರಲಿ, ನಿಮ್ದು ಎಷ್ಟೇ ಭೂಮಿ ಇದ್ರೂ ಸಹಿತ 2 ಎಕರೆಗೆ ಸಿಗುವಂತಹ ಅಮೌಂಟ್ ಮಾತ್ರ ರೈತರು ಒಂದು ರಾಜ್ಯ ಸರ್ಕಾರದವರು ಕೊಡ್ತಾರೆ. ಅಂದರೆ ನಿಮ್ಮದು 7-8 ಎಕರೆ ಇದ್ದರೆ ಇದು ರಾಜ್ಯ ಸರ್ಕಾರದವರು ಅಷ್ಟು ಅಮೌಂಟ್ ಕೊಡ್ಲಿಕ್ಕಾಗಲ್ಲ. 2 ಹೆಕ್ಟರ್ ಏನು 2 ಎಕರೆ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಕೊಡ್ತಾರೆ. 2 ಎಕರೆ ಇದ್ರೆ ಅಷ್ಟೇ ಅಲ್ಲ, ನಿಮ್ದು 7-8 ಎಕರೆ ಇದ್ರೂ ಸಹಿತ 2 ಎಕರೆಗೆ ಸಾಲುವಂತಹ ಅಮೌಂಟ್ ಮಾತ್ರ ಕೊಡ್ತೇವೆ ಅಂತ ಒಂದು ಮಾಹಿತಿಯನ್ನು ಹೇಳಿರುವಂಥದ್ದು. ಇಲ್ಲಿ ನೋಡಿ, ಇಷ್ಟಾದ ಮೇಲೆ ಇದಕ್ಕೆ ಅರ್ಹತೆಗಳು ಏನಾಗಬೇಕು, ಇದನ್ನು ಮೊದಲು ನೀವು ತಿಳ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಫಲಾನುಭವಿಯು ರೈತರಾಗಿದ್ದು ಅವರ ಹೆಸರಿನಲ್ಲಿ ಜಮೀನು ಹೊಂದಿರಬೇಕು. ನಿಮ್ಮ ಹೆಸರಿನಲ್ಲಿನೇ ನೀವು ಜಮೀನನ್ನು ಹೊಂದಿರಬೇಕಾಗತ್ತೆ. ಬೇರೆಯವರ ಭೂಮಿಯಲ್ಲಿ ನೀವು ಏನು ಉಳುಮೆ ಮಾಡ್ತಾ ಇದ್ರೆ ಅದು ನಿಮಗೆ ಸೀಮಿತವಲ್ಲ ಅಂತ ಹೇಳಿದರೆ ನೋಡಿ. ನೆಕ್ಸ್ಟು ಇಲ್ಲಿ ಜಂಟಿ ಖಾತೆ ಹೊಂದಿದ್ದಲ್ಲಿ ಇತರೆ ಖಾತೆದಾರರ ಒಪ್ಪಿಗೆ ಪತ್ರ ಪಡಿಬೇಕಾಗತ್ತೆ. ಒಪ್ಪಿಗೆ ಪತ್ರವನ್ನು ನೀವು ಪಡಿಬೇಕಾಗತ್ತೆ. ನೆಕ್ಸ್ಟು ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಜಮೀನಿದ್ದು ಅವರ ಮರಣ ಹೊಂದಿದ್ದಲ್ಲಿ ಮಾತ್ರ ಗ್ರಾಮ ಲೆಕ್ಕ ಅಂದರೆ ಗ್ರಾಮದಲ್ಲಿ ಯಾರು ಹಿರಿಯರು ಇರ್ತಾರೆ, ಸೊ ಅಲ್ಲಿ ಯಾರಾದರೂ ಒಂದು ಆಳ್ತಿರ್ತಾರೆ ಅಥವಾ ಪಂಚಾಯಿತಿಯಲ್ಲಿ ಒಬ್ಬರು ಮೆಂಬರ್ ಇರ್ತಾರೆ, ಸೊ ಅಂಥವ್ರ ಹತ್ರ ಏನು ಮಾಡಬೇಕು, ಒಪ್ಪಿಗೆ ಪತ್ರವನ್ನು ನೀವು ತಗೋಬೇಕಾಗತ್ತೆ. ಒಪ್ಪಿಗೆಯನ್ನು ಪಡೆದುಕೊಂಡು ನೀವೇನು ಮಾಡಬೇಕಾಗತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ನಿಮ್ಮ ತಂದೆ ಅವರೇ ಅಂತ ಸ್ವಲ್ಪ ಅವರಿಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಗೌರ್ಮೆಂಟ್ನವ್ರಿಗೆ. ಆವಾಗ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೋತೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮಹಿಳೆಯರ ಹೆಸರಿನಲ್ಲಿ ಖಾತೆ ಹೊಂದಿದ್ದು ಕುಟುಂಬದ ಇತರೆ ಪುರುಷರು ಸದಸ್ಯರು ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿದರೆ, ಅಂದರೆ ಏನು, ನಿಮ್ಮ ಒಂದು ನಿಮ್ಮ ಮನೆಯಲ್ಲಿರುವ ಮಹಿಳೆಯರಲ್ಲೇ ಹೆಸರಿನಲ್ಲಿ ಭೂಮಿ ಇರುತ್ತೆ, ಆದರೆ ನಿಮ್ಮ ಒಂದು ಸದಸ್ಯರ ಅಂದರೆ ಗಂಡಸರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ, ಸೊ ಅದು ನಡೆಯಲ್ಲ. ಇದು ಏನು ಸರ್ಕಾರಕ್ಕೆ ಏನಾಗುತ್ತೆ ಅಂದರೆ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಯಾರ ಹೆಸರಲ್ಲೇ ಭೂಮಿ ಇರುತ್ತೆ ನೋಡಿ ಅವರೇ ಅರ್ಜಿ ಸಲ್ಲಿಸಬೇಕು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ನೆಕ್ಸ್ಟ್ ಯೋಜನೆಯ ಪ್ರಮುಖ ಲಕ್ಷಣಗಳು ಈ ಆರ್ಟಿಕಲ್ ಇಲ್ಲಿ ನೀವೇ ನೋಡ್ಕೊಳ್ಳಿ. ಇದೇ ಅಷ್ಟು ಮಾಹಿತಿ ಇಲ್ಲ, ಅಷ್ಟು ಕೋಟಿ ಇಷ್ಟು ಕೋಟಿ ಕೊಟ್ಟಿದ್ದೇವೆ ಅಂತ ಇದೊಂದು ಮಾಹಿತಿ ಇದೆ, ಇಲ್ಲಿ ಮತ್ತೇನಿಲ್ಲ. ನೆಕ್ಸ್ಟ್ ಇಲ್ಲಿ ಮುಖ್ಯವಾದಂಥದ್ದು ಹೇಳ್ಕೊಡ್ತಾ ಇದ್ದೀನಿ ನಾನು. ಅರ್ಜಿ ಸಲ್ಲಿಸುವ ದಾಖಲಾತಿಗಳ ಪಟ್ಟಿ ಇಲ್ಲಿದೆ ನೋಡಿ. ಕೊನೆಯದಾಗಿ ವಸತಿ ಪತ್ರ ಬೇಕಾಗತ್ತೆ. ನೆಕ್ಸ್ಟು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ, ಕಾಸ್ಟ್ ಇನ್ಕಮ್ ಕಾಸ್ಟು. ನೆಕ್ಸ್ಟು
ಭೂ ದಾಖಲೆಗಳು ಅಂದರೆ ನಿಮ್ಗೆ ಗೊತ್ತಾಗ್ತಲ್ಲ, ಭೂ ದಾಖಲೆಗಳು ಬೇಕಾಗತ್ತೆ, ವಿಳಾಸ ಪುರಾವೆ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ನೆಕ್ಸ್ಟು ಬ್ಯಾಂಕ್ ಖಾತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಇದನ್ನು ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಬೇಕಂದ್ರೆ, ಇನ್ನು ನೀವು ರೈತಾಪಿ ಭವನ ಇರುತ್ತಲ್ಲ, ಒಂದು ನಿಮ್ಮ ಕೃಷಿ ಭೂಮಿಯ ಒಂದು ಸರ್ಕಾರದ ಗೌರ್ಮೆಂಟಲ್ಲಿ ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಏನು ಮಾಡಬೇಕಾಗತ್ತೆ, ನಾವು ಈ ಥರ ಒಂದು ಸಿರಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋರಿದ್ದೀವಿ, ಸೊ ಇದ್ರ ಬಗ್ಗೆ ನಮಗೆ ಮಾಹಿತಿ ಇನ್ನೊಂದು ಸ್ವಲ್ಪ ಕೊಡಿ, ನಾವು ಅರ್ಜಿ ಸಲ್ಲಿಸಿ 10,000 ರೂಪಾಯಿ ನಾವು ಪಡ್ಕೊಳ್ಳೋರಿದ್ದೀವಿ ಅಂತ ನೀವು ಹೇಳಿದ್ರೆ ನಿಮಗೆ ಅವರು ಅರ್ಜಿ ಸಲ್ಲಿಸ್ಕೊಡ್ತಾರೆ. ಅಲ್ಲಿಂದ ನಿಮಗೆ ಅಮೌಂಟು 1 ತಿಂಗಳು ಆದಮೇಲೆ ಅಮೌಂಟ್ ಬರುತ್ತೆ, 1ನೇ ಕಂತು, ನೆಕ್ಸ್ಟ್ ಮತ್ತೊಂದು 30 ದಿನ ಆದಮೇಲೆ 2ನೇ ಕಂತು ಬರುತ್ತೆ, ನಿಮ್ಮ ಖಾತೆಗೆ 10,000 ರೂಪಾಯಿ ಟೋಟಲ್ ಜಮಾ ಆಗುತ್ತೆ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕಾಗತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಅರ್ಜಿಯನ್ನು ಬೇಗ ಹೋಗಿ ಸಲ್ಲಿಸಿ ಈ ಒಂದು ಯೋಜನೆಯ ಸ್ಕೀಮ್ನ ಒಂದು ಹಣವನ್ನು ಪಡೀರಿ. ಯಾವುದೇ ರೀತಿಯ ಗೌರ್ಮೆಂಟ್ ಸ್ಕೀಮ್ ಇರಲಿ, ಎಲ್ಲ ಒಂದು ಸ್ಕೀಮ್ನ ಒಂದು ನೀವು ಏನು ಮಾಡಬೇಕಾಗತ್ತೆ, ಹಣವನ್ನು ಪಡಿಬೇಕಾಗತ್ತೆ. ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ವೀಕ್ಷಕರೇ, ಅದಕ್ಕೋಸ್ಕರ ನಾನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.